ಹೇಳಿ. ಸರ್ ಮೊದಲನೇದಾಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹೊಸ ವರ್ಷದ ಶುಭಾಶಯಗಳು. ಈ ಮೂಲಕ ಇಡೀ ಕನ್ನಡ ನಾಡಿನ ಜೊತೆಗೆ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಇಲ್ಲ, ಅದು ಅವರು ವಿ ಆರ್ ಆಲ್ಸೋ ಎಮೋಷ್ನಲ್ ಟು, ಬಿಕಾಸ್ ಅಟ್ ದ ಎಂಡ್ ಏನಂತಂದರೆ ಜನ ಏನು ರೆಸ್ಪಾನ್ಸ್ ಮಾಡ್ತಾರೆ ಅದೇ ಇಂಪಾರ್ಟೆಂಟು. ಯಾಕೆಂದರೆ ನಮ್ಮ ಪ್ರಯತ್ನ ನೆನ್ನೆವರೆಗಿರುತ್ತೆ. ಇನ್ನು ಇವತ್ತಿನಿಂದ ಏನಿದ್ರು ಜನರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅದ್ರ ಮೇಲ್ಗಡೆ ಸಿನಿಮಾ ಶಕ್ತಿ ಮತ್ತು ಅವ್ರು ಏನು ಹೇಳ್ತಾಯಿದ್ರು ಅದೆಲ್ಲವೂ ಕೂಡ ಏನಂತಂದರೆ ಇವು ಹೇಳಿ ಇವತ್ತಿಗೆ ಈ ಕ್ಷಣಕ್ಕೆ ಹೋಗಬಾರ್ದು ಅನ್ನೋದು. ಹೇಳಿದ್ದು ಒಂದಿಷ್ಟು ಜನಗಳಿಗೆ ತಲುಪಿ ಅವರು ಥಿಯೇಟ್ರಿಗೆ ಬಂದಾಗಷ್ಟೇ ಈ ಥರದ ಸಿನಿಮಾಗಳಿಗೆ ಶಕ್ತಿ ಬರೋಕ್ಕೆ ಸಾಧ್ಯ. ನನಗೆ ಖುಷಿ ಆಸ್ ಎ ನಿಹಾರ್ ಒಂದು ಹೊಸ ನಾಯಕ ನಟ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗ್ತಿರೋದು ಹೊಸ ವರ್ಷದ ದಿನ. ಅದನ್ನು ನೋಡಿ ಜನ ಖಂಡಿತ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ತುಂಬ ಖುಷಿ ಇದೆ. ಅವ್ರ ಎಮೋಷ್ನಲ್ ಇದ್ರ ಬಗ್ಗೆ ಕೆಲವು ಸೀಕ್ವೆನ್ಸಸ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂತೂ ಖುಷಿ ಇದೆ. ಸೊ ಈ ಮೂಲಕ ಅವ್ರಿಗೂ ಒಳ್ಳೇದಾಗಲಿ, ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಇಲ್ಲ, ಅದೇ ನಾನು ಕೇಳ್ಕೊಳ್ಳೋದು ಏನಂತಂದರೆ ನಾನು ಹೊಂದಿಸಿ ಬರೆಯರಿ ರಿಲೀಸ್ ಆದಾಗ ಏನದು ಓ ಟಿ ಟಿಲಿ ಹೆಸರು ಕೊಡ್ತೆ. ಯಾಕೆಂದರೆ ಯಾವ್ದಾದ್ರು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಓ ಟಿ ಟಿಲೂ ವರ್ಕ್ ಆಗಲ್ಲ. ಸೊ ಓ ಟಿ ಟಿಲಿ ಅಷ್ಟರ ಮಟ್ಟಿಗೆ ವರ್ಕ್ ಆಯ್ತು. ಅಂಡ್ ಪಾಸಿಟಿವ್ ರೆಸ್ಪಾನ್ಸು ಪರ್ಸ್ನಲಿ ನನಗೆ ರಿಸೀವ್ ಆಗಿರೋದ್ರಿಂದ ಅವರೆಲ್ಲರಿಗೂ ನಾನು ಕೇಳ್ಕೊಳ್ಳೋದು, ಹೊಂದಿಸಿ ಬರೆಯರಿ ಇಷ್ಟ ಆಗಿ ಥಿಯೇಟ್ರಿಕಲ್ ಮಿಸ್ ಮಾಡ್ಕೊಂಡಿದೆ ಅಂದರೆ ಈ ಸಿನಿಮಾ ಅದಕ್ಕಿಂತಲೂ ಜಾಸ್ತಿ ಎಮೋಷ್ನಲ್ ಅಂದರೆ ಏನಕ್ಕೆ ಅಂತ ನೋಡಿದವ್ರು ಹೇಳ್ತಾಯಿದ್ರೆ ಈ ರೈಟಿಂಗ್ ಆಗಲಿ ಮತ್ತು ಪಾತ್ರಗಳಾಗಲಿ ಮತ್ತು ಪರ್ಫಾರ್ಮೆನ್ಸು ಲೊಕೇಶನ್ಸ್ ಬಗ್ಗೆ ಅದಕ್ಕಿಂತಲೂ ಬೇರೆ ರೀತಿ ಒಂದು ಜರ್ನಿ ಕರ್ಕೊಂಡು ಹೋಗ್ತಾ ಇದೆ ಅಂತ. ಸೊ ನಿಮ್ಗೆ ಅದು ಇಷ್ಟ ಆಗಿತ್ತು ಅಂದರೆ ಖಂಡಿತ ಇದು ಇನ್ನೂ ಇಷ್ಟ ಆಗುತ್ತೆ. ಸೊ ಆದಷ್ಟು ಬೇಗ ಮೊದಲ 3 ದಿನದಲ್ಲೇ ಬನ್ನಿ. ಯಾಕೆಂದರೆ ಇದರಲ್ಲಿ ಕೂಡ ಅದ್ರಲ್ಲಿ ಒಂದಿಷ್ಟು ಮಲ್ಟಿ ಸ್ಟಾರ್ ಇತ್ತು. ಇಲ್ಲೇನು ಅಂದರೆ ಹೊಸ ನಾಯಕ ಇರೋದು. ಸೊ ನಮಗೆ ಅಂದರೆ ಒಂದು ಫೇಸ್ ಅಂತ ಇರಬೇಕು ಅಥವಾ ಯಾರು ಅಂತಂದ್ರೆ ಈಗ ಜನನೇ. ಸೊ ಈಗ ನೀವು ಬಂದು ಥಿಯೇಟ್ರಲ್ಲಿ ಬಂದು ಮೊದಲ 3 ದಿನದಲ್ಲಿ ನೋಡಿದ್ರೆ ಮಾತ್ರ ಇವೆಲ್ಲದಕ್ಕೂ ಅಂದರೆ ಮತ್ತೆ ನನ್ನ ಓ ಟಿ ಟಿಲಿ ಅಯ್ಯೋ ಇದು ಮಿಸ್ ಮಾಡಿಕೊಂಡೆ ಅಂತ ದಯವಿಟ್ಟು ಹೇಳಬೇಡಿ. ತೀರ್ಥರೂಪ ತಂದೆಯವರಿಗೆ ಓ ಟಿ ಟಿಗೆ ಬಂದಾಗ ಅದನ್ನು ಥಿಯೇಟ್ರಿಗೆ ಬಂದು ನೋಡಿ. ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ನನಗೂ ಕೂಡ ಈ ಥರದ ಕಥೆಗಳನ್ನು ಬರೆಯೋದಾಗಲಿ ಒಂದು ಧೈರ್ಯ ಬರೋದು. ಓಕೆ, ಇಲ್ಲ ಅಂತಂದ್ರೆ ಓಕೆ ಯಾವ ಥರ ಬರೀಬೇಕು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಇಲ್ಲಿರೋದು ಪ್ರಾಮಾಣಿಕವಾಗಿ ಬಂದಿರೋರಿಗೆಲ್ಲರಿಗೂ ಇಷ್ಟ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ. ಇಲ್ಲ, ನವೀನವ್ರು ನಾವು ಇನ್ನೂ ಮಾತಾಡೋಕ್ಕಾಗಿಲ್ಲ. ಬಟ್ ಅವ್ರಿಗೆ ಕತೆ ಗೊತ್ತಿತ್ತು. ಮುಂಚೆಲೇ ನಾವು ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ ಕತೆಗಳ ಬಗ್ಗೆ, ಪಾತ್ರಗಳ ಬಗ್ಗೆ. ಸೊ ತುಂಬ ಡಿಸ್ಕಸ್ ಮಾಡ್ತೀವಿ. ನನಗೆ ಯಾವತ್ತೂ ಖುಷಿ, ಯಾಕೆಂದರೆ ಅವ್ರು ತುಂಬ ಜೊತೆಯಲ್ಲಿದ್ದಾರೆ, ನೋಡಿದ್ದಾರೆ. ಆದರೆ ನಾವು ಸರಿ ತಪ್ಪುಗಳನ್ನು ಹೇಳ್ತಾರೆ. ಇದು ರೈಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ನಮ್ಮದೊಂದು ಜರ್ನಿ ಬೇರೆ ಇದೆ. ಅವ್ರು ಇನ್ನೂ ಮಾತಾಡಿಲ್ಲ. ಈಗ ಏನು ಹೇಳ್ತಾರೆ ನೋಡಬೇಕು. ಬಟ್ ನೋಡಿಸ್ಕೊಂಡು ಹೋಗುತ್ತೆ ಅನ್ನೋ ಒಂದು ಪದ ಹೇಳ್ತಾ ಇದರಲ್ಲಿ. ನೋಡೋಣ. ಅವರು ಕೂಡ ಅದೇ ಜನ ಬರಬೇಕಿನ್ನ ಅನ್ನೋ ಒಂದು ಮಾತನ್ನು ಹೇಳ್ತಾಯಿದ್ರು. ಏನಾದರೂ ಮಾಡಿ ಅನ್ನೋದಕ್ಕಿಂತ ಗೊತ್ತಿಲ್ಲ ನಮಗೂ. ಏನಾದರೂ ಮಾಡಿ ಅಂದರೆ ಗೊತ್ತಿಲ್ಲ, ವಿ ಡೋಂಟ್ ನೋ ಅಂತ ಅಂದ್ಬಿಟ್ಟು ಮೊದಲ 3 ದಿನದಲ್ಲೇ ಈ ಮೂಲಕ ಅಷ್ಟೇ ಕೇಳ್ಕೊಬೋದು ಅಷ್ಟೇ. ಈ 3 ದಿನ, ಈ ಸ್ಯಾಟರ್ಡೇ ಸಂಡೇ ಈ ರಜೆ ಇರುತ್ತಲ್ಲ, ಈ ರಜೆಯಲ್ಲಿ ದಯವಿಟ್ಟು ಈಗ ನ್ಯೂ ಇಯರ್ಗೆಲ್ಲರೂ ಇವತ್ತು ಹೋಗಿದ್ರೆ ಹೊರಗಡೆ ಬಂದು ನಾಳೆ ನಾಡಿದ್ದು ಈ ರಜದಲ್ಲಿ ಸಿನಿಮಾನ ನೋಡಿ ಅಂತ ಅಷ್ಟನ್ನು ಮಾತ್ರ ಕೇಳ್ಕೊಳ್ತೀನಿ. ಆ್ಯಂಡ್ ಹೊಸ ವರ್ಷಕ್ಕೆ ನಿಮ್ಮ ಫ್ಯಾಮಿಲಿನ, ನಿಮ್ಮ ಕುಟುಂಬನ ಏನಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂದರೆ ನಮ್ಮ ಕನ್ನಡ ಸಿನಿಮಾ ಒಂದು ಇದೆ, ಇದನ್ನು ನೋಡಿ. ದಯವಿಟ್ಟು ಮಿಸ್ ಮಾಡಬೇಡಿ, ಸಪೋರ್ಟ್ ಮಾಡಿ. ಏನಾಗಿದೆ ಗೊತ್ತಾ, ಈ ಪೈರಸಿ ಬಗ್ಗೆ ಮಾತಾಡೋವಷ್ಟು ತುಂಬ ದೊಡ್ಡದು ಇದರಲ್ಲಿ ಅದ್ರ ಬಗ್ಗೆ ಮಾತಾಡೋದಾಗಲಿ ಏನಾಗ್ತಾ ಇದೆ, ಯಾವ ಮಟ್ಟಕ್ಕೆ ಇದಾಗ್ತಾ ಇದೆ ಅಂದ್ಬಿಟ್ಟು ಒಂದೇ ಒಂದು ಹೇಳ್ತೀನಿ. ಪೈರಸಿ ಅನ್ನೋದು ಯಾವತ್ತೂ ಥಿಯೇಟ್ರಿಕಲ್ ಸಕ್ಸಸ್ಗೆ ತುಂಬ ಪರಿಣಾಮ ಬೀರುತ್ತೆ. ಸೊ ನೀವು ಸುಮ್ಮನೆ ಏನೋ ಅರ್ಜೆಂಟ್ಗೋ ಆತರಕ್ಕೋ ಏನೋ ಸಿಕ್ತು ಅಂದ್ಬಿಟ್ಟು ಯಾವುದೋ ಕ್ವಾಲಿಟಿ ನೋಡ್ಬಿಟ್ಟು ಇದು ಮಾಡಬೇಡಿ. ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಲ್ಲಿ ನೋಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ಸಿನಿಮಾ ಯಾವತ್ತು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ. ಈವನ್ ದೋ ಇಟ್ಸ್ ಎಮೋಷ್ನಲ್ ಡ್ರಾಮಾ ಇರ್ಬೋದು, ಅಷ್ಟು ಜನಗಳ ಮಧ್ಯೆ ಕೊಡುವಂಥ ಅನುಭವ ಬೇರೆ. ಆ ಒಂದು ಅದು ಇಟ್ಸ್ ಎ ಚೀಪ್ ಥ್ರಿಲ್ ಅದೆಲ್ಲ. ಅದಂದರೆ ಅದ್ರಲ್ಲಿ ನೋಡೋದು, ಮೊಬೈಲಲ್ಲಿ ಯಾವುದೋ ಒಂದು ಲೋ ಕ್ವಾಲಿಟಿ ನೋಡೋದು, ಐ ಡೋಂಟ್ ನೋ. ಈವನ್ ನಾನು ಹೇಳ್ತಾರೆ ಕೆಲವರು ಅಲ್ಲಿ ನೋಡಿ ಇಷ್ಟ ಆದರೂ ಕೂಡ ಮತ್ತೆ ಥಿಯೇಟ್ರಿಗಾರು ಬಂದು ನೋಡಿ. ಅಲ್ಲಿ ನೋಡ್ಬಿಟ್ಟು ಅಲ್ಲೇ ಸುಮ್ಮನೆ ಆಗಬೇಡಿ. ಇಷ್ಟ ಆಯಿತು ಅಂದರೆ ನಿಜವಾಗ್ಲೂ ಪ್ರಾಮಾಣಿಕವಾಗಿತ್ತು ಅಂದರೆ ಬಂದುಬಿಡಿ, ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ.